ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ತುಮಕೂರಿನಲ್ಲಿ ಹರಿಶ್ಚಂದ್ರ ಇದ್ದಾರೆ, ಜಾಯ್ನ್ ಆಗಿದ್ದಾರೆ, ಮಾತನಾಡಿಸ್ಬಿಡ್ತೇನೆ. ಕೋಲಾರ ಚಿಕ್ಕಬಳ್ಳಾಪುರದ ಬಗ್ಗೆ ರಾಜಪ್ಪ ಮಾತನಾಡ್ತಾರೆ. ಇಬ್ಬರಿಗೂ ಕೂಡ ವೆರಿ ಕ್ವಿಕ್ 1 minute. ರಾಜಪ್ಪ, ವಿದಿನ್ 1.5 minutes ನೀವು ಸಮ್ ಅಪ್ ಮಾಡಬಹುದಾದ್ರೆ ಕೋಲಾರ ಚಿಕ್ಕಬಳ್ಳಾಪುರ ಏನನ್ನಿಸ್ತು ನಿಮ್ಗೆ ಇವತ್ತು? ಖಂಡಿತ ಏನು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಸರಾಸರಿ 71% ಈಗಾಗಲೇ ಮತದಾನ ಚಲಾವಣೆ ಆಗಿರ್ತಕ್ಕಂಥದ್ದು. ಬೆಳಿಗ್ಗೆ 7 ಗಂಟೆಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಮತದಾನ ಈಗ 6 ಗಂಟೆವರೆಗೂ ಸಹ ನಡೆಯತಕ್ಕಂಥದ್ದು. ಚಿಕ್ಕಬಳ್ಳಾಪುರದಲ್ಲೂ ಸಹ 71% ಮತದಾನ ಆಗಿದೆ, ಮತ್ತೆ ಕೋಲಾರದಲ್ಲೂ ಸಹ 71% ಮತದಾನ ಆಗಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಸಂಬಂಧಪಟ್ಟಂತೆ ದೊಡ್ಡಬಳ್ಳಾಪುರದ ಒಂದು ಗ್ರಾಮದಲ್ಲಿ ಮಾತ್ರ ಮತದಾನ ಬಹಿಷ್ಕಾರ ಆಗ್ತಕ್ಕಂಥ ಕೆಲಸ ಆಯಿತು. ಮತ್ತೆ ಮತದಾರರನ್ನ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮನವೊಲಿಸಿ ಮತ್ತೆ ಅವರನ್ನ ಮತದಾನಕ್ಕೆ ಹೋಗುವಂತೆ ಮನವೊಲಿಕೆ ಮಾಡಿ ಮತದಾನ ಚಲಾವಣೆ ಮಾಡುವಂತೆ ಅವರಿಗೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಅದಾದ ನಂತರ ಚಿಕ್ಕಬಳ್ಳಾಪುರದಲ್ಲಿ ಈಗ ಏನು ಸುಧಾಕರ್ ವರ್ಸಸ್ ರಕ್ಷಾರಾಮಯ್ಯ ಏನಿದ್ದಾರೆ, ಇವರು ಮೂಲತಃ ಏನು ಬಿಜೆಪಿಯಲ್ಲಿ ಈಗ ಬಂದಿರತಕ್ಕಂಥ NDA ಅಭ್ಯರ್ಥಿ ಆಗಿರ್ತಕ್ಕಂಥ ಸುಧಾಕರ್ ಅವರು ಏನಿದ್ದಾರೆ, ಮತ್ತೆ ರಕ್ಷಾರಾಮಯ್ಯ ಕಾಂಗ್ರೆಸ್ ಪಕ್ಷದಿಂದ ಇಬ್ರು ಅಖಾಡದಲ್ಲಿ ಇರ್ತಕ್ಕಂಥದ್ದು. ರಕ್ಷಾರಾಮಯ್ಯ ಹೊಸ ಮುಖ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರಿಗೆಲ್ಲ ಒಂದ್ ಕಡೆ ನೆಲಮಂಗಲ ಭಾಗದಲ್ಲಿ ಮತ್ತೆ ದೊಡ್ಡಬಳ್ಳಾಪುರ ಭಾಗದಲ್ಲಿ ಬಿಜೆಪಿ ಅಭ್ಯರ್ಥಿಗಳು, ಬಿಜೆಪಿ ಶಾಸಕರು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರಿಗೆಲ್ಲ ಒಂದ್ ಕಡೆ ಅಲ್ಲಿ ಬಿಜೆಪಿಗೆ ಬಲ ತುಂಬಿರ್ತಕ್ಕಂಥ ಒಂದು ಅವಕಾಶ ಇರ್ತಕ್ಕಂಥದ್ದು. ಇನ್ನುಳಿದಂತಹ ದೇವನಹಳ್ಳಿ ಮತ್ತೆ ಹೊಸಕೋಟೆ ಮತ್ತೆ ಬಾಗೇಪಲ್ಲಿ ಮತ್ತೆ ಚಿಕ್ಕಬಳ್ಳಾಪುರ, ಗೌರಿಬಿದನೂರು ಈ ಕ್ಷೇತ್ರಗಳಲ್ಲಿ 6 ಜನ MLAಗಳು ಕಾಂಗ್ರೆಸ್ ಶಾಸಕರು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ರಕ್ಷಣೆ ಮೊರೆಗೆ ಬಲ ಇದೆ ಅಂತ ಹೇಳ್ಬೋದು. ಆದ್ರೆ ಮೋದಿ ಹಳೆಯಲ್ಲಿ ಎಲ್ಲವೂ ವರ್ಕೌಟ್ ಆಗುತ್ತಾ ಇರುವಂತಕ್ಕಂಥದ್ದು ನಾವು ಕಾದಿಡ್ಬೇಕಾಗಿದೆ. ಇನ್ನು ಕೋಲಾರದ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹೇಳೋದಾದ್ರೆ, ಈಗಾಗಲೇ ಹೊಸ ಮುಖವನ್ನು ತಂದು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಿಲ್ಲಿಸಿರ್ತಕ್ಕಂಥದ್ದು. ಎರಡು ಬಣಗಳ ತುಮಕೂರು ಹೋಗ್ಬಿಡ್ತೀನಿ ವೆರಿ ಕ್ವಿಕ್ಲಿ. ಹರಿಶ್ಚಂದ್ರ, ಅಬೌಟ್ ತುಮಕೂರು ಪ್ಲೀಸ್ ಗೋ ಅಹೆಡ್. ಎಸ್ ಸರ್, ಏನು ಇವತ್ತು ತುಮಕೂರಿನಲ್ಲಿ ಈ ಒಂದು ಗಣತಂತ್ರದ ಹಬ್ಬ ಏನಿದೆ, ಈ ಹಬ್ಬವನ್ನು ಅತ್ಯಂತ ಖುಷಿಯಿಂದ ಸಂಭ್ರಮಿಸಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಡೀ ರಾಜ್ಯದಲ್ಲಿ 14 ಕ್ಷೇತ್ರಗಳಲ್ಲಿ ಇವತ್ತು ಮೊದಲ ಹಂತದ ಮತದಾನ ನಡೆದಿದೆ. ಈ ಒಂದು ಮೊದಲ ಹಂತದ ಮತದಾನದಲ್ಲಿ ತುಮಕೂರಿನ ಜನರು ಅತಿ ಹೆಚ್ಚು ಅಂದ್ರೆ ಒಂದು 4ನೇ ಸ್ಥಾನ ಈ ಒಂದು ಮತದಾನ ಪ್ರಮಾಣವನ್ನ ವೀಕ್ಷಿಸಿದ್ರೆ 4ನೇ ಸ್ಥಾನವನ್ನ ಗಳಿಸಿದೆ. ಯಾಕಂದ್ರೆ ಇವ್ರು ಇಲ್ಲಿಯವರೆಗೆ ಏನು 5 ಗಂಟೆಯ ಹೊತ್ತಿಗಿನ ಏನು ಮತದಾನ ಪ್ರಮಾಣವನ್ನ ಗಮನಿಸಿದ್ರೆ 72.10% ಮತದಾನವನ್ನ ಇಲ್ಲಿನ ಜನರು ಮಾಡಿರುವಂತದ್ದು. ಅದರಲ್ಲಿ ಅತಿ ಹೆಚ್ಚು ಅಂದ್ರೆ ಗುಬ್ಬಿಯ ವಿಧಾನಸಭಾ ಕ್ಷೇತ್ರದ ಮತದಾರರು ಈ ಒಂದು ಮತದಾನದಲ್ಲಿ ಸುಮಾರು 76.10 ಈ ತರದ ಒಂದು ಮತದಾನ ಪ್ರಮಾಣವನ್ನ ಅಲ್ಲಿನ ಮತದಾರರು ಮಾಡಿರುವಂತದ್ದು. ಅದರಲ್ಲಿ ಅತ್ಯಂತ ಕಡಿಮೆ ಅಂದ್ರೆ ತುಮಕೂರು ನಗರದಲ್ಲಿ ಇಲ್ಲಿವರೆಗೆ ಏನು 5 ಗಂಟೆ ಹೊತ್ತಿನ ನಮ್ಗೆ ಶೇಕಡವಾರು ಮತದಾನದ ಪ್ರಮಾಣ ನಮಗೆ ಸಿಕ್ಕಿದೆ. ಈ ಒಂದು ಮತದಾನದಲ್ಲಿ 62% ಏನು ಶೇಕಡವಾರು ಮತದಾನವನ್ನ ತುಮಕೂರು ನಗರದಲ್ಲಿ ದಾಖಲಾಗಿರುವಂತದ್ದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನೊಂದು ಏನು ತಮಾಷೆಯ ವಿಷಯ ಏನಂತಂದ್ರೆ, ಇಲ್ಲಿ ನಿಂತ 2 ಪ್ರಮುಖ ಅಭ್ಯರ್ಥಿಗಳೇನಿದ್ದಾರೆ, ಕಾಂಗ್ರೆಸ್ ಇರ್ಬೋದು, ಅದೇ ರೀತಿಯಾಗಿ ಮೈತ್ರಿ ಅಭ್ಯರ್ಥಿ ಇರ್ಬೋದು, ಈ 2 ಅಭ್ಯರ್ಥಿಗಳು ಕೂಡ ಈ ಒಂದು ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇವತ್ತು ಮತದಾನವನ್ನ ನಡೆಸಲಿಕ್ಕೆ ಸಾಧ್ಯವಾಗಿಲ್ಲ. ಯಾಕಂದ್ರೆ ಸೋಮಣ್ಣ ಅವರು ಮೈತ್ರಿಯ ಅಭ್ಯರ್ಥಿ, ಅವರು ಬೆಂಗಳೂರಿನ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ತಮ್ಮ ಮತದಾನವನ್ನ ಚಲಾಯಿಸಿದ್ರೆ, ಇನ್ನು ಏನು ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ಮುದ್ದಹನುಮೇಗೌಡ ಅವರು ಕುಣಿಗಲ್ ತಾಲೂಕು ಅಂದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಸೋಪಗಾನಹಳ್ಳಿ ಅನ್ನುವಂತಹ ಗ್ರಾಮದಲ್ಲಿ ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಅದು ಬಿಟ್ರೆ ಏನು ಇಡೀ ತುಮಕೂರು ಜಿಲ್ಲೆಯಲ್ಲಿ ಶಾಂತಿಯುತ ಮತದಾನವೇ ಇಲ್ಲಿವರೆಗೆ ನಡೆದಿರುವಂತದ್ದು. ಕುಣಿಗಲ್ನಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಕಾಣುತ್ತಿದ್ದು ಬಿಟ್ರೆ ಇದೆಲ್ಲವೂ ಉಳಿದ ಎಲ್ಲಾ ಏನು 8 ಕ್ಷೇತ್ರಗಳಲ್ಲೂ ಕೂಡ ಇಲ್ಲಿವರೆಗೆ ಶಾಂತಿಯುತ ಮತದಾನ ನಡೆದಿರುವಂತದ್ದು. ಎಲ್ಲರೂ ಕೂಡ ತಮ್ಮ ತಮ್ಮ ಹಕ್ಕನ್ನ ಚಲಾಯಿಸಲು ಇಲ್ಲಿವರೆಗೂ ಕೂಡ ಸಾಕಷ್ಟು ಆಸಕ್ತಿಯನ್ನ ಕೂಡ ತೋರಿಸಿರುವಂತದ್ದು. ಈ ಸಂಜೆ 6 ಗಂಟೆ ಆದ ನಂತರವೂ ಕೂಡ ಕೆಲವು ತುಮಕೂರು ನಗರದ ಕೆಲವು ಮತಗಟ್ಟೆಗಳಲ್ಲಿ ಜನರು ಕ್ಯೂನಲ್ಲಿ ನಿಂತಿರುವಂತ ಒಂದು ಘಟನೆ ಕೂಡ ಇಲ್ಲಿ ಕಾಣಿಸಿರುವಂತದ್ದು. ಚಂದನ್ ಶರ್ಮಾ ಸರ್. ಥ್ಯಾಂಕ್ ಯು. ಎಲ್ರಿಗೂ ಕೂಡ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕಾಗಿ ನಾನು ಜಿದ್ದಿನ ಕಣಗಳ ಗ್ರೌಂಡ್ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೆ. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಆಫ್ ಅವರ್ ರಿಪೋರ್ಟರ್ಸ್. ಇನ್ನು ಚಿತ್ರದುರ್ಗ ಅಲ್ಲೇ ಇದೆ, ಗೊತ್ತಿದೆ ನಿಮಗೆ ಏನಾಗ್ಬೋದು ದುರ್ಗದಲ್ಲಿ ಅಂತ. ಅಲ್ಲಿ ಗೋವಿಂದ ಕಾರಜೋಳ ಇದ್ದಾರೆ, ಚಂದ್ರಪ್ಪನವರಿದ್ದಾರೆ. ವೋಟಿಂಗ್ ಪರ್ಸೆಂಟೇಜನ್ನು ಗಮನಿಸಿದ ಸಂದರ್ಭದಲ್ಲಿ ನಮಗೆ ಭಾಳ ಎಕ್ಸೈಟಿಂಗ್ ಅಂತ ಅನ್ನಿಸ್ತಾ ಇಲ್ಲ. ನೋಡೋಣ, ಒಂದು ರೀತಿ ಸೆಣಸಾಟ, ಜಿದ್ದಿ, ಪೈಪೋಟಿ ಎರಡೂ ಕೂಡ ಇದ್ದೇ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.